ಹಲೋ ಡೈಮಂಡ್ಸ್, ಎಲ್ರು ಹೆಂಗಿದ್ದೀರಾ? ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ಸೊ ನೆನ್ನೆ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಗೆ ನಾನು ರಿಪ್ಲೈ ಮಾಡ್ತಾ ಈ ವಿಡಿಯೋ ಏನಾದ್ರೂ ಮಾಡ್ತಾ ಇದ್ದೀನಿ. ಲಾವಾ ಮೊಬೈಲ್ ಅಂಡರ್ 10K ಮತ್ತೆ ಲಾವಾ ಮೊಬೈಲ್ ಅಂಡರ್ 25K to 10K ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ. ಲಾಸ್ಟ್ ಟೈಮ್ ಸಹ ನಮ್ಗೆ ಇವರೇ ರಿಕ್ವೆಸ್ಟ್ ಮಾಡಿ ಲಾವಾ ಅಗ್ನಿ 3 ಆದ್ರೆ ರಿವ್ಯೂ ಮಾಡಿಸಿದ್ರು. ಈ ತರ ನೀವು ಕೇಳ್ತಾ ಇದ್ರೆ ನಮಗೂ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ವಿಡಿಯೋ ಮಾಡೋದಕ್ಕಾಗುತ್ತೆ. ಸೊ ಆ ತರ ನೀವು ರಿಕ್ವೆಸ್ಟ್ ಗಳನ್ನ ಕಮೆಂಟ್ ಅಲ್ಲಿ ಹಾಕ್ತಾ ಇರಿ. ಇದೇ ರೀತಿ ನೀವು ಕೇಳಿದ್ದ ಎಲ್ಲಾ ರಿವ್ಯೂಸ್ ನಾನು ಈ ಚಾನಲ್ ಆದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲಾದ್ರದ್ದು ಡೀಟೇಲ್ ಆಗಿ ನಾನು ಅನಾಲಿಸಿಸ್ ಮಾಡಿ ಎಲ್ಲಾನು ಪಿನ್ ಟು ಪಿನ್ ಡೀಟೇಲ್ಸ್ ನ ಗ್ಯಾದರ್ ಮಾಡಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಆದ್ರೆ ಪ್ರೊವೈಡ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ಕಂಪ್ಲೀಟ್ ಲಾವಾದೇ ಆಗಿರುತ್ತೆ. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಒಂದು ಸ್ಪೆಷಲ್ ಫೋನ್ ಹೇಳ್ತೀನಿ. ಸೊ ಅದನ್ನ ನೀವು ಒಂದ್ಸರಿ ಟ್ರೈ ಮಾಡಬೇಕು. ಲಾವಾದಲ್ಲಿ ಈ ವರ್ಷ ರಿಲೀಸ್ ಮಾಡಿರೋ ಫೋನ್ ಅಲ್ಲಿ ದಿ ಬೆಸ್ಟ್ ಫೋನು ಮತ್ತೆ ಫ್ಲಾಗ್ಶಿಪ್ ಲೆವೆಲ್ ಗೆ ಟಕ್ಕರ್ ಕೊಡುವಂತ ಒಂದು ಫೋನ್ ಅಂತ ಹೇಳ್ಬೇಕಂದ್ರೆ ಸೊ ಡಿಸೈನ್ ವೈಸ್ ಆಗಿರ್ಬೋದು, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತೆ ಇದರಲ್ಲಿ ಡ್ಯುಯಲ್ ಡಿಸ್ಪ್ಲೇ ಕೊಟ್ಟಿರೋದಾಗಿರ್ಬೋದು, ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ. ಲಾವಾ ಅಗ್ನಿ 3 ಬಂದ್ಬಿಟ್ಟು ಈ ಫೋನ್ ಅಲ್ಲಿ ನಮಗೆ MediaTek Dimensity 7300X ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಲಾಗಿದ್ದು. ಇದರಲ್ಲಿ 6.8 ಇಂಚಸ್ ನ ಅಮೋಲೆಡ್ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಲಾಗ್ತಿದ್ದು. ಇದರಲ್ಲೂ ನಮಗೆ 120 Hz ನ ರಿಫ್ರೆಶ್ ರೇಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರ ಬ್ಯಾಕ್ ಸೈಡ್ ಅಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ಮತ್ತೆ 8 ಮೆಗಾ ಪಿಕ್ಸೆಲ್ ಮತ್ತೆ 8 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನಾದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರಲ್ಲಿ ಫ್ರಂಟ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 5000 mAh ಬ್ಯಾಟರಿ ಇರುತ್ತೆ. ಸೊ ನಾನು ಈ ಲಿಸ್ಟ್ ಮಾಡಿರೋದೆಲ್ಲ ಪರ್ಟಿಕ್ಯುಲರ್ ಆಗಿ 5000 mAh ಬ್ಯಾಟರಿನೇ ನಾನು ಲಿಸ್ಟ್ ಮಾಡಿರೋದು. ಸೊ ಈ ಪ್ರಕಾರವಾಗಿ ನಾನು ಇದರಲ್ಲಿ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತಿದ್ದೀನಿ. ಈ ಫೋನ್ ಬಂದ್ಬಿಟ್ಟು ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದ್ದಿದ್ರೆ ಅಲ್ಲಿ ಪ್ರಾಡಕ್ಟ್ಸ್ ಅಲ್ಲಿ ಟ್ಯಾಗ್ ಮಾಡ್ತಿದ್ದೆ. ಇದು ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಇದನ್ನ ಟ್ರೈ ಮಾಡಬಹುದು. ಈ ಫೋನ್ ಬಂದ್ಬಿಟ್ಟು ನಮಗೆ ಅಮೆಝಾನ್ ಅಲ್ಲಿ 23,999 ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಅಂದ್ರೆ ಇದರ ವೇರಿಯಂಟ್ ಇನ್ನೊಂದಿದೆ. ನೀವು ವಿತೌಟ್ ಚಾರ್ಜರ್ ತಗೊಂಡ್ರೆ ಅರೌಂಡ್ 20,000 ಗೆ ಈ ಫೋನ್ ನಿಮಗೆ ಸಿಗುವಂತದ್ದು. ವಿತ್ ಚಾರ್ಜರ್ ಬೇಕಂದ್ರೆ 21,000 ಆದ್ರೆ ನಿಮ್ಗೆ ಫೋನ್ ನೋಡೋದಕ್ಕೆ ಸಿಗುತ್ತೆ. ಕಾರ್ಡ್ ಆಫರ್ಸ್ ನೆಲ್ಲ ಬಿಟ್ರೆ ನಿಮ್ಗೆ ಅರೌಂಡ್ 21,000 ಆದ್ರೆ ಈ ಫೋನ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಲಾವಾ ಬ್ಲೇಜ್ X 6GB ರ್ಯಾಮ್ ಇರೋದನ್ನ ಪ್ರಿಫರ್ ಮಾಡಿ. ಯಾಕಂದ್ರೆ ಇದು ಬಂದ್ಬಿಟ್ಟು ನಮಗೆ 16,000 ರೂಪಾಯಿಗೆ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಲ್ಲಿ ಕಾರ್ಡ್ ಆಫರ್ಸ್ ಏನಾದ್ರು ಅಪ್ಲೈ ಮಾಡ್ಕೊಂಡ್ರೆ ನಮ್ಗೊಂದು 14,250 ರೂಪಾಯಿಗಾದ್ರೆ ನಮ್ಗೆ ಫೋನ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ MediaTek Dimensity 6300 ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ರೆ ಇದರಲ್ಲೂ 6.67 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನಾದ್ರೆ ಯೂಸ್ ಮಾಡಲಾಗಿದ್ದು. ಇದರಲ್ಲೂ ಸಹ ನಮಗೆ 120 Hz ನ ರಿಫ್ರೆಶ್ ರೇಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 64 ಮೆಗಾ ಪಿಕ್ಸೆಲ್ ನ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 16 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಇದರಲ್ಲಿದ್ದು 5000 mAh ನ ಬ್ಯಾಟರಿ ಇರುತ್ತೆ. ಸೊ ಇದನ್ನ ನಾನು ಲೆಕ್ಕ ಮಾಡ್ಕೊಂಡ್ರೆ 15,000 ರೂಪಾಯಿಗೆ ಇದು ಅಷ್ಟು ವರ್ತ್ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬಂದ್ಬಿಟ್ಟು 6GB ರ್ಯಾಮ್ ಇರೋದು. ಈ ಪ್ರೈಸ್ ಗೆ ಎವ್ರಿಥಿಂಗ್ ಈಸ್ ಓಕೆ. ಬಟ್ ಆದ್ರೆ ಈ MediaTek Dimensity 6300 ಪ್ರೊಸೆಸರ್ ಇದೆಯಲ್ಲ, ಇವಾಗಿನ ಕರೆಂಟ್ ಟೈಮ್ಗೆ ಇದು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಪ್ರಿಫರ್ ಮಾಡೋದಿದ್ರೆ ಮಾಡ್ಬೋದು. ಬಟ್ ನೀವು ಇದರಲ್ಲಿ ಏನಾದ್ರೂ ಗೇಮ್ಸ್ ಅದೆಲ್ಲ ಆಡೋದಕ್ಕೆ ಅಷ್ಟು ಸರಿ ಅಲ್ಲ ಅಂತ ಹೇಳ್ತೀನಿ. ನೀವು ಫೋಟೋಸ್ ಏನಾದ್ರು ತಗೊಬೇಕು, ವಿಡಿಯೋಸ್ ತಗೊಬೇಕಂದ್ರೆ ಬೆಸ್ಟ್ ಕ್ವಾಲಿಟಿನಾದ್ರೆ ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ವಿಚಾರವಾಗಿ ಈ ಫೋನು 100% ನಾನು ರೆಕಮೆಂಡ್ ಮಾಡ್ತೀನಿ. ಅದು ಲಾವಾ ಬ್ರ್ಯಾಂಡ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂಡರ್ 10,000 ಅಲ್ಲಿ ನಮಗೆ ಒಂದೇ ಒಂದು ಫೋನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಅದು ಚೆನ್ನಾಗಿರೋ ಫೋನ್ ಅಂದ್ರೆ ಇದೊಂದೇ ಇರೋದು. ಅದು Android 13 ಜೊತೆಗೆ ಬರುವಂತ ಫೋನ್ ಇದಾಗಿದ್ದು. ನಮ್ಗೆ ಜಾಸ್ತಿ ಇದ್ರಲ್ಲೇನು ಅಷ್ಟು ಫೀಚರ್ಸ್ ಎಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಮೈನ್ ನಮ್ಗೆ ಇದರಲ್ಲಿ ಯೂನಿಸಾಕ್ ಪ್ರೊಸೆಸರ್ T750 ಪ್ರೊಸೆಸರ್ ನಾದ್ರೆ ಇದರಲ್ಲಿ ಯೂಸ್ ಮಾಡಿರ್ತಾರೆ. 4GB ರ್ಯಾಮ್ ಇರುತ್ತೆ. 6.5 ಇಂಚಸ್ ನ HD ಪ್ಲಸ್ IPS LCD ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಮತ್ತೆ ಇದರಲ್ಲಿ 90 Hz ನ ರಿಫ್ರೆಶ್ ರೇಟ್ ಹೊಂದಿರುತ್ತೆ. 50 ಮೆಗಾ ಪಿಕ್ಸೆಲ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದರಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದು. 8 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಅಂದ್ರೆ ಇದರಲ್ಲಿ ನಮಗೆ ಫೋಟೋಸ್ ಎಲ್ಲ ಆಲ್ಮೋಸ್ಟ್ ಡೀಸೆಂಟ್ ಆಗಿ ಬರುವಂತ ಫೋನ್ ಇದಾಗಿದ್ದು. ಪರ್ಫಾರ್ಮೆನ್ಸ್ ನ ಲೆಕ್ಕದಲ್ಲಿ ಕೇಳ್ಕೊಂಡ್ರೆ 10,000 ರೂಪಾಯಿನ ಒಳಗಡೆ ನೀವು ಇದರಲ್ಲಿ ಸಣ್ಣ ಪುಟ್ಟ ಗೇಮ್, ಸಬ್ವೆ ಸರ್ಫ್, ಕ್ಯಾಂಡಿ ಕ್ರಶ್ ಈ ರೀತಿಯಾದ ಗೇಮ್ ಗಳನ್ನ ನೀವು ಈಸಿಯಾಗಿ ಆಡ್ಕೊಬಹುದು. ಸೊ 10,000 ರೂಪಾಯಿ ಒಳಗಡೆ ಫೋನ್ ತಗೊಳ್ಳೋರು ಯಾರು ಗೇಮಿಂಗ್ಗೋಸ್ಕರ ಫೋನ್ ತಗೊಳ್ಳೋದಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಾರ್ಮಲ್ ಆಗಿ ಇದನ್ನ ಕಾಲಿಂಗ್ ಗೆ, ಮೆಸೇಜ್ ಗೆ, ವಾಟ್ಸ್ಆಪ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಬ್ರೌಸಿಂಗ್ ಗೆ ಇದನ್ನ ಯೂಸ್ ಮಾಡೋದಾದ್ರೆ ಅಥವಾ ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ಯೂಸ್ ಮಾಡೋದಾದ್ರೆ ನೀವು ಇವಾಗ ಈ ಫೋನ್ ಅಲ್ಲಿ ವಿಡಿಯೋ ನೋಡ್ತಿದ್ರಲ್ವಾ, ಆ ತರ ಈ ಫೋನ್ ಬಂದ್ಬಿಟ್ಟು 9,499 ರೂಪಾಯಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಇದನ್ನ ನೀವೇನಾದ್ರೂ ಕಾರ್ಡ್ ಅದು ಇದೇನಾದ್ರೂ ಆಫರ್ಸ್ ಹಾಕೊಂಡ್ರೆ ನಿಮ್ಗೊಂದು 8,800 or 8,700 ಅಷ್ಟೊತ್ತಿಗೆ ನಿಮ್ಗೆ ಈ ಫೋನ್ ಆದ್ರೆ ಸಿಗುತ್ತೆ. ಬಟ್ ಆದ್ರೆ ಈ ಫೋನ್ ನ ನೀವು ಪ್ರಿಫರ್ ಮಾಡೋ ಬದಲು ನಾನು G85 ಆದ್ರೆ ಪ್ರಿಫರ್ ಮಾಡೋದಕ್ಕೆ ಹೇಳ್ತೀನಿ. ಸೊ G85 ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಚೆಕ್ ಮಾಡ್ಬೇಕಂದ್ರೆ ಇಲ್ಲಿರೋ ಐ ಕಾರ್ಡ್ ಮೇಲೆ ಚೆಕ್ ಮಾಡಬಹುದು. ಎಲ್ಲ ಪ್ರಾಡಕ್ಟ್ಸ್ ನ ಲಿಸ್ಟ್ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ. ಇಲ್ಲಿರೋ QR
ಅಥವಾ ಇಲ್ಲಿರೋ QR ನ ನೀವು ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಅಥವಾ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಮತ್ತೆ ವಾಟ್ಸಪ್ ಚಾನಲ್ ನ ಎರಡರದ್ದು ಲಿಂಕ್ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಸೊ ನಿಮ್ಗೆ ಏನಾದ್ರು ಜಾಸ್ತಿ ಡಿಸ್ಕೌಂಟ್ಸ್ ಒಂದಿಗೆ ಪ್ರಾಡಕ್ಟ್ಸ್ ಬೇಕಿದ್ರೆ ನನ್ನ ಟೈಮ್ ಟು ಟೈಮ್ ಅಲ್ಲಿ ಜಾಸ್ತಿ ಡಿಸ್ಕೌಂಟ್ಸ್ ಇರೋದು. ಸೊ ಕಮ್ಮಿ ಟೈಮ್ಗೆ 1 ಅವರ್ 2 ಅವರ್ಗೆ ಡೀಲ್ಸ್ ಇರ್ತಾವಲ್ಲ ಅವನ್ನೆಲ್ಲ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿಂದ ಕೂಡ ನೀವು ಹೆವಿ ಡಿಸ್ಕೌಂಟ್ಸ್ ಇರುವಂತ ಪ್ರಾಡಕ್ಟ್ಸ್ ನ ಗ್ರಾಬ್ ಮಾಡ್ಕೊಬಹುದು. ಸೊ ನೋಡ್ದಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಕಾಮೆಂಟ್ ನ ಮೇರೆಗೆ ಮಾಡಿರುವಂತ ವಿಡಿಯೋ. ನೀವೆಲ್ಲರೂ ನೋಡಿದ್ರು ಸರಿ, ಕಮೆಂಟ್ ಮಾಡಿರೋ ಒಬ್ಬರೇ ನೋಡಿದ್ರು ಸರಿ. ಸೊ ಅವ್ರಿಗೋಸ್ಕರ ಅಂತ ಈ ವಿಡಿಯೋ ಏನಾದ್ರೂ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ಫೋನ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು, ಯಾವ ಫೋನ್ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.